ನಿತ್ಯ ಕಾಮ್ ಡೌನ್. ನೀನ್ ಹೀಗೆ ಕೂಗ್ತಿದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ಎಷ್ಟು ಹೊತ್ತು ಮಾಮ್? ನಾನು ಬದುಕಿದ್ದೀನಿ ಅಂತ ಜೈಗೆ ಗೊತ್ತಾಗೋವರ್ಗ? ನಿತ್ಯ ಪ್ಲೀಸ್, ನನಗ್ ಸ್ವಲ್ಪ ಯೋಚನೆ ಮಾಡೋದಕ್ ಬಿಡು. ಅಷ್ಟು ಟೈಮ್ ಇಲ್ಲ ಮಾಮ್. ಜೈ ಲ್ಯಾಬ್ ಅಲ್ಲಿ ಇದ್ದಾನೆ. ಡೂ ಸಮಥಿಂಗ್. ಏನ್ ಮಾಡ್ಲಿ? ಆ ಫ್ಯಾಮಿಲಿಗೆ ಕಾಲ್ ಮಾಡು. ಸೆಂಟಿಮೆಂಟಲ್ ಡೈಲಾಗ್ಸ್ ಹೇಳು. ಎಸ್. ನೋಡು ಜನಾರ್ದನ್. ಹೇಳಿ ರೂಪ ಅವ್ರೆ, ಜೈಗೆ ಆಸ್ತಿ ಕೊಟ್ಟು ಕಳಿಸಿದ್ರ? ಕೊಟ್ಟಿದ್ದೀನಿ. ಆದ್ರೆ ಜೈ ಹೀಗ್ ಮಾಡ್ತಾನೆ ಅನ್ಕೊಂಡಿಲ್ಲ. ಏನ್ ಮಾಡ್ದ ಅವನು? ಆಸ್ತಿನ ಫೋರೆನ್ಸಿಕ್ ಲ್ಯಾಬ್ಗೆ ತಗೊಂಡು ಹೋಗಿದ್ದಾನೆ. ಯಾಕೆ? ಅದನ್ನ ನೀವ್ ಹೇಳ್ಬೇಕಲ್ವಾ? ಮಾಮ್, ಸೆಂಟಿಮೆಂಟ್ ಪ್ಲೇ ಮಾಡು ಮಾಮ್. ಮೊದ್ಲೇ ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿದ್ದೀನಿ. ನಿತ್ಯ ನೆನಪಿಗೆ ಆ ಆಸ್ತಿನ ಇಟ್ಕೊಂಡಿದ್ದೆ. ಸುಟ್ಟು ಬೂದಿ ಆಗಿರೋ ನನ್ನ ಮಗಳನ್ನ ಅದ್ರಲ್ಲಿ ನೋಡ್ತಿದ್ದೆ. ಅಜ್ಜಿ ಬಾಯ್ಬಿಟ್ಟು ಕೇಳಿದ್ದಕ್ಕೆ ಜೈ ಕೈಯಲ್ಲೇ ಆಸ್ತಿ ನಿಮರ್ಜನ ಮಾಡಿಸಿದ್ರೆ ನಿತ್ಯ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ಅಷ್ಟೆಲ್ಲ ಕಾಪಾಡ್ಕೊಂಡು ಬಂದಿರೋ ಆಸ್ತಿನ ನಿಮಗ್ ಕೊಟ್ರೆ ನೀವು ಮಾಡೋ ಕೆಲಸ ಇದೇನಾ? ನನ್ನ ತಾಯಿ ಪ್ರೀತಿನ, ನನ್ನ ಸೆಂಟಿಮೆಂಟ್ನ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಅಪವಿತ್ರ ಮಾಡ್ತೀರಾ? ಇದೇನಾ ನಿಮ್ ನಿತ್ಯ ಕೊಡೋ ಬೆಲೆ? ಇದೇನಾ ಸತ್ತಿರೋ ಮನುಷ್ಯರ ಬಗ್ಗೆ ನಿಮ್ಗಿರೋ ಸಂಸ್ಕಾರ? ಹೇಳಿ. ಸಾರಿ ರೂಪ ಅವ್ರೆ, ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ. ಈಗಲೇ ತಿಳ್ಕೊತೀನಿ. ತಿಳ್ಕೊಳ್ಳೋದಲ್ಲ, ತಕ್ಷಣ ತಡೀರಿ. ಹಾಗೆ ಆಗ್ಲಿ, ನೀವೇನ್ ವರಿ ಮಾಡ್ಕೋಬೇಡಿ. ಅವಶ್ಯಕತೆ ಬಂದ್ರೆ ಆ ಲ್ಯಾಬ್ಗೆ ಹೋಗಿ ನಿಲ್ಲಿಸ್ತೀನಿ. ತಕ್ಷಣ ಆ ಕೆಲಸ ಮಾಡಿ. ನಿತ್ಯ ಅವ್ರ ಲ್ಯಾಬ್ಗೆ ಹೋಗಿ ನಿಲ್ಲಿಸ್ತಾರಂತೆ. ನೀನ್ ಕೂಡ ಹೋಗು ಮಾಮ್. ಓಕೆ ನಿತ್ಯ, ಹೋಗ್ತೀನಿ. ಏನಾಯ್ತು ಜನಾರ್ದನ್? ರೂಪ ಯಾಕೆ ಫೋನ್ ಮಾಡಿದ್ದು? ನಿತ್ಯ ಆಸ್ತಿನ ಜೈ ಲ್ಯಾಬ್ಗೆ ತಗೊಂಡು ಹೋಗಿದಾನಂತೆ. ನಮಗ್ ಬಂದಿರೋ ಥಾಟೆ ಜೈಗೂ ಬಂದಿದ್ಯೇನೋ. ಥಾಟ್ ಬರ್ಬೇಕು ಅಂದ್ರೆ ಮೊದಲು ಡೌಟ್ ಬರ್ಬೇಕಲ್ಲ ಚಂದ್ರಿಕಾ. ಯಾಕಂತೇರಿ? ಯಾಕೋ ಗೊತ್ತಿಲ್ಲ, ರೂಪ ಅವರು ತುಂಬಾ ಹರ್ಟ್ ಆಗಿದ್ರು. ಗಂಗೆಲ್ ಬಿಡ್ಬೇಕಾದ ಅಸ್ತಿನ ಅಲ್ಲಿ ಇಲ್ಲಿ ತಗೊಂಡೋಗೋದು ಅಂದ್ರೇನು? ಜೈ ಯಾಕೆ ಹೀಗ್ ಮಾಡ್ತಿದ್ದಾನೆ? ನಡೀರಿ ಹೋಗ್ ಕೇಳೋಣ. ನಾವು ಕೂಡ ಹೋಗೋಣ ಬನ್ರಿ. ನಾವು ಮಾಡ್ಬೇಕಾಗಿರೋ ಕೆಲ್ಸ ಜೈನೇ ಮಾಡ್ತಿದ್ದಾನೆ. ಇವತ್ತು ನಿತ್ಯ ಗುಟ್ಟು ಬೈಲಾಗೋಗುತ್ತೆ. ಕಾಲ ಕೂಡ್ ಬಂದ್ರೆ ಎಲ್ಲ ಆಗತ್ತೆ. ಹಾ ನಡಿ. ಬನ್ನಿ. ಬನ್ನಿ ಅಜ್ಜಿ, ಬೇಗ ಬನ್ನಿ. ಬೇಗ ಹೋಗಿ ಚೈನ ತಡೀರಿ. ಬನ್ನಿ.
ಏನಿವ್ರು ಇಷ್ಟು ಟೆನ್ಷನ್ ಆಗಿದ್ದಾರೆ? ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ಲು. ಈಗ ಈ ಟೆಸ್ಟ್ ಇಂದ ಅವಳು ಬದುಕಿದ್ದಾಳೆ ಅಂತ ಗೊತ್ತಾದ್ರೆ ಟೆನ್ಷನ್ ಆಗಲ್ವಾ? ಅದಕ್ಕ ಎಲ್ಲ ತಲೆ ಕೆಳಗ್ ಮಾಡ್ತಿದ್ದಾರೆ. ಅವರೆಲ್ಲ ಹೇಳ್ಬಿಟ್ರೆ ಜೈ ಕೇಳ್ತಾನ, ನಾವ್ ಕೇಳ್ತೀವಾ? ಇವತ್ತು ವಿಷಯ ಖಂಡಿತ ಗೊತ್ತಾಗ್ಬಿಡುತ್ತೆ. ಬನ್ನಿ. ಇವರೆಲ್ಲ ಬರ್ತಿದಾರಲ್ಲ. ನೀವೆಲ್ಲ ಯಾಕೆ ಬಂದ್ರಿ? ಏನೋ ನೀನ್ ಮಾಡ್ತಿರೋ ಕೆಲ್ಸ? ಅಸ್ಥಿ ತಗೊಂಡ್ ಮನೆಗ್ ಬರ್ದೇನೆ ಇಲ್ಲೇನ್ ಮಾಡ್ತಿದ್ಯಾ? ಅದು ಅಜ್ಜಿ, ಅಸ್ಥಿನ ಟೆಸ್ಟ್ ಮಾಡಿಸೋ ಅಗತ್ಯ ಏನಿತ್ತು ಜೈ? ಯಾಕೆ ಮಾಡಿಸ್ತಿದ್ಯಾ? ಮೊದಲು ಈ ಟೆಸ್ಟ್ ನಿಲ್ಸು ಜೈ. ಹೋಗ ಅಸ್ಥಿನ ತಗೊಂಬ. ಯಾಕೆ ಟೆಸ್ಟ್ ಮಾಡಬಾರ್ದು ಅಣ್ಣ? ಜೈಗೆ ಏನೋ ಅನುಮಾನ ಬಂದಿದೆ, ಅದನ್ನ ಕ್ಲಿಯರ್ ಮಾಡ್ಕೋತಾನೆ ಅಷ್ಟೇ. ಅನುಮಾನ ಸಂದೇಹ ತೀರಿಸ್ಕೊಳ್ಳುವಂಥದ್ದು ಏನಿದೆ ಅಲ್ಲಿ? ಬೂದಿ ರಾಶಿ ತಾನೆ. ಆ ಬೂದಿ ರಾಶಿಲಿ ಚಿಟ್ಕೆ ತಗೊಂಡ್ರೆ ಯಾವ ಕೊಂಪೆನು ಮುಳುಗ್ ಹೋಗಲ್ಲ. ಚಿತಾಭಸ್ಮ ಅಂದ್ರೆ ಸತ್ತೋಗಿರೋರ್ ನೆನ್ಪು. ಅದನ್ನ ಪವಿತ್ರವಾದ ಗಂಗೆಲ್ ಬಿಡ್ಬೇಕೆ ಹೊರತು ಹೀಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತಂದು ಅವಮಾನ ಮಾಡಬಾರ್ದು. ಅನುಮಾನ ಬಂದ್ರೆ ಸಮಾಧಿ ತೆಗೆದು ಶವನು ಟೆಸ್ಟ್ ಮಾಡ್ತಾರೆ. ಅಸ್ಥಿ ಮಾಡಿದ್ರೆ ತಪ್ಪೇನೋ? ಮಾಡ್ಬೇಕಾಗಿರೋ ಅಗತ್ಯ ಏನಿದೆ? ಜೈ, ಟೆಸ್ಟ್ ಮಾಡೋದನ್ನ ನಿಲ್ಸು ಅಂತ ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳ್ಬೇಕು ಅಂತ್ಯಾ? ಇನ್ನೊಂದು 5 ನಿಮಿಷದಲ್ಲಿ ಆಗೋಗುತ್ತೆ ಅಜ್ಜಿ. 5 ನಿಮಿಷ ಆದ್ರೂ 5 ಸೆಕೆಂಡ್ ಆದ್ರೂ ನಮಗ್ ಬೇಡ ಜೈ. ಬೇಡ ಅಂತ ಹೇಳು. 5 ನಿಮಿಷನೂ ತಡೆಯೋಕ್ಕಾಗಲ್ವಾ? ಸತ್ತಿರೋ ವ್ಯಕ್ತಿಗೆ ಸಿಗ್ಬೇಕಾದ ಗೌರವ ಅಲ್ಲಪ್ಪ ಇದು. ನನ್ ಮಾತ್ ಕೇಳು. ಆ ತಾಯಿ ಕಷ್ಟ ಕೊಡ್ಬೇಡ, ಹೋಗು. ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದೆ ಸರ್. ನೀವು ತಂದಿರೋ DNA ಇಂದ ಅವ್ರ ಮದರ್ DNA ಮ್ಯಾಚ್ ಆಗಿದೆ. ಈ ಬೂದಿ ಆ ಹುಡುಗಿದೆ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಸಾರಿ ಆಂಟಿ, ಒಂದ್ಸಲ ಡೌಟ್ ಬಂದ್ರೆ ತಕ್ಷಣ ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಡೌಟ್ ಆಗೇ ಉಳಿಬಾರ್ದು. ಆಸ್ ಅ ಬಿಸ್ನೆಸ್ ವುಮೆನ್ ನೀವಿದನ್ನ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ನಿಮಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ.
ಇವ್ರ ಕಾರಣದಿಂದ ನನಗೂ ಅನುಮಾನ ಬಂದಿತ್ತು. ಈ ಟೆಸ್ಟಿಂದ ಅದು ನಿಜ ಅಲ್ಲ ಅಂತ ಅರ್ಥ ಆಯ್ತು. ನಿತ್ಯ ಬದುಕಿದ್ರೆ ಅದ್ಹೇಗ್ ಸಾಧ್ಯ ರೀ? ಬದುಕಿರೋ ವ್ಯಕ್ತಿನೇ ಸತ್ತ ಹಾಗೆ ಮ್ಯಾನೇಜ್ ಮಾಡೋರಿಗೆ ಈ ಟೆಸ್ಟ್ ರಿಪೋರ್ಟ್ ಎಲ್ಲ ಮ್ಯಾನೇಜ್ ಮಾಡೋದು ಲೆಕ್ಕನಾ? ಕರೆಕ್ಟೇ ಅನ್ನಿ. ಅವ್ರ ನಿತ್ಯನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ಳೋದು ಬಿಟ್ರೆ ಇನ್ನೇನು ವರ್ಕೌಟ್ ಆಗಲ್ಲ. ಬನ್ನಿ. ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದೆ ಸರ್. ನೀವು ತಂದಿರೋ DNA ಇಂದ ಅವ್ರ ಮದರ್ DNA ಮ್ಯಾಚ್ ಆಗಿದೆ. ಈ ಬೂದಿ ಆ ಹುಡುಗಿದೆ. ಡಾಕ್ಟರ್ ಆ DNA ಟೆಸ್ಟ್. ನಿತ್ಯ, ನೀನಿಲ್ಲಿ? ಯು ಆರ್ ಟೂ ಲೇಟ್ ಮಾಮ್. ಅದಕ್ಕೆ ನನ್ನ ಜಾಗೃತೆಯಲ್ಲಿ ನಾನಿದ್ದೆ. ಅಸ್ತಿನೇ ಕೊಟ್ಟವಳು, ಅದು ನಂದೇ ಅಂತ ಪ್ರೂವ್ ಮಾಡಲ್ವಾ? ಎಷ್ಟಾದ್ರೂ ನಾನೇ ಸ್ಟಾರ್ಟ್ ಮಾಡಿರೋ ಗೇಮ್ ಅಲ್ವಾ? ನಾನೇ ಕಂಟಿನ್ಯೂ ಮಾಡ್ತೀನಿ, ನಾನೇ ಫಿನಿಶ್ ಕೂಡ ಮಾಡ್ತೀನಿ. ಸಾರಿ ಡಾಕ್ಟರ್, ಆಗ್ಲೇ ನಿಮ್ ತಲೆಗೆ ಗನ್ನಿಟ್ಟು ಹೆದರಿಸಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್. ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದೆ ಸರ್. ನೀವು ತಂದಿರೋ DNA ಇಂದ ಅವ್ರ ಮದರ್ DNA ಮ್ಯಾಚ್ ಆಗಿದೆ. ಈ ಬೂದಿ ಆ ಹುಡುಗಿದೆ. ಮೈ ಉರಿತಿದೆ. ರಾತ್ರಿ ಆದ್ರೂ ಬೆವರಿಳಿಯೋದು ನಿಂತಿಲ್ಲ. ಇದಕ್ಕೆಲ್ಲ ಒಂದೇ ಪರಿಹಾರ, ನನ್ ಪೌಡ್ರು. ಚಂದ್ರಿಕಾ, ಮತ್ತೆ ಏನ್ ಯೋಚನೆ? ಅಸ್ಥಿ ಪ್ಲಾನು ಫ್ಲಾಪ್ ಆಯ್ತಲ್ಲ. ಆ ಸೋಲಿಂದ ನನಗೊಂದು ನೀತಿನೂ ಗೊತ್ತಾಯ್ತು. ನೀತಿನಾ? ನಾವು ಕೆಲವು ಪ್ರಶ್ನೆ ಬಿಟ್ಟಿದ್ದೀವಿ. ಪ್ರಶ್ನೆನಾ? ಅದಕ್ಕೆ ಉತ್ತರ ಕಂಡು ಹಿಡ್ಕೊಂಡ್ರೆ ಕಗ್ಗಂಟು ತಾನಾಗೆ ಬಿಚ್ಕೊಳತ್ತೆ. ಅದ್ ಸರಿ, ನಾವಿಬ್ರು ಬಿಟ್ಟಿರೋ ಪ್ರಶ್ನೆ ಏನು? ಸ್ವಂತ ಮಗಳು ಬದುಕಿದ್ರು ಸತ್ ಹೋದ್ಲು ಅಂತ ರೂಪ ಯಾಕೆ ಹೇಳ್ತಾ ಇದ್ದಾರೆ? ಓ, ಒಳ್ಳೆ ಪ್ರಶ್ನೆ. ತನ್ನ ಮಗಳು ಬೇಡ ಅಂತ ಯಾರೋ ಕೆಲಸದವಳ ಮಗಳನ್ನ ತನ್ನ ಜಾಗದಲ್ಲಿ ರೂಪ ಯಾಕೆ ಬಿಟ್ಟಿದ್ಲು? ಹಾ, ಇದು ಕೂಡ ಒಳ್ಳೆ ಪ್ರಶ್ನೆ. ಬದುಕಿದ್ದು ಸತ್ ಹಾಗೆ ನಿತ್ಯ ಯಾಕೆ ರಹಸ್ಯವಾಗಿ ಬದುಕ್ತಾ ಇದ್ದಾಳೆ? ಇದು ಅಲ್ಟಿಮೇಟ್ ಪ್ರಶ್ನೆ. ನಿತ್ಯ ಬದುಕಿರೋದು ಗಂಗಾಗೆ ನಿಜವಾಗ್ಲೂ ಗೊತ್ತಿಲ್ವಾ ಅಥವಾ ನಾಟಕ ಮಾಡ್ತಿದ್ದಾಳಾ? ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಪ್ರಶ್ನೆ. ರೂಪ, ನಿತ್ಯ, ಗಂಗಾ 3 ಜನ ಸೇರಿ ಮತ್ತೆ ಏನೋ ಹೊಸ ನಾಟಕ ಮಾಡ್ತಿರ್ಬೋದು. ಓ, ಇದು ಸಸ್ಪೆನ್ಸ್ ಕ್ವಶನ್. ಇನ್ನು ನಮ್ಮನೆಯವ್ರ ವಿಷಯಕ್ಕೆ ಬಂದ್ರೆ, ನಿತ್ಯ ಸತ್ ಹೋದ್ರು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ನಮ್ಮಜ್ಜಿ ನಿತ್ಯಗೆ ಯಾಕೆ ಪಿಂಡ ಇಡ್ಸಿದ್ರು? ಕೆಲಸದವಳು ಮಗಳು ಅಂತ ಗೊತ್ತಿದ್ರು ಗಂಗಾನೇ ಸೊಸೆ ಆಗಿರ್ಲಿ ಅಂತ ಯಾಕೆ ಹಠ ಹಿಡಿತಿದ್ದಾರೆ? ದೇವಿಪುರದ ಶಾಸ್ತ್ರಿಗಳು ನಮ್ಮನೆಗೆ ಯಾಕೆ ಬಂದ್ರು? ಇಷ್ಟಕ್ಕೂ ನಮ್ಮಜ್ಜಿ ಮನಸ್ಸಲ್ಲಿ ಏನಿದೆ? ತುಂಬಾ ದೊಡ್ಡ ಕ್ವಶನ್ ಪೇಪರ್ ಚಂದ್ರಿಕಾ. IAS ಕ್ವಶನ್ಗಿಂತ ಈ ಪೇಪರ್ಗೆ ಆನ್ಸರ್ ಮಾಡೋದೇ ತುಂಬಾ ಕಷ್ಟ. ಆದ್ರೆ
ನಾನು ತಿಳ್ಕೊತೀನಿ. ಈ ಬ್ರಹ್ಮ ಗಂಟಿಗೆಲ್ಲ ನಾಳೆನೆ ಬಿಡುಗಡೆ ಕೊಡ್ತೀನಿ. ಅಷ್ಟಕ್ಕೂ ನೀನೇನ್ ಮಾಡಕ್ ಹೊರಟಿದ್ಯಾ ಚಂದ್ರಿಕಾ? ನಾಳೆ ನೀವೇ ನೋಡ್ತಿರಲ್ಲ. ಈ ಪರೀಕ್ಷೆ ಆದ್ರೂ ಪಾಸ್ ಆಗ್ತೀವಾ? ಈ ಸಲ ಫೇಲ್ ಆಗೋ ಚಾನ್ಸೇ ಇಲ್ಲ. ಇನ್ನು ನಾನು ಹೊರಡ್ತೀನಿ ಸರ್. ಗುಡ್ ನೈಟ್. ನಿಲ್ಲು ನಾಣಿ, ನಿನ್ ಜೊತೆ ಸ್ವಲ್ಪ ಕೆಲಸ ಇದೆ. ಈ ಟೈಮಲ್ಲಿ ನನಗೇನು ಕೆಲಸ ಇದೆ ಸರ್? ಗಂಗನ್ ಬಾಯಿಂದ ಕೆಲವು ನಿಜನ ಬಾಯಿ ಬಿಡಿಸ್ಬೇಕು. ಮೇಡಮ್ ಎಲ್ಲ ಹೇಳಿದ್ರಲ್ಲ ಸರ್. ಇನ್ನೇನನ್ನೋ ಮುಚ್ಚಿಡ್ತಿದ್ದಾಳೆ ಅಂತ ಡೌಟ್. ನಿತ್ಯ ಸಾಯೋದಕ್ಕೂ ಮೊದಲು ಏನ್ ನಡೆದಿತ್ತು, ನಿತ್ಯನ್ ಪ್ಲೇಸಿಗೆ ಗಂಗಾ ಹೇಗ್ ಬಂದ್ಲು, ಯಾಕೆ ಬಂದ್ಲು, ಅವಳ ಮೋಟಿವ್ ಏನು, ಈ ವಿಷಯ ಎಲ್ಲ ನನಗೆ ಗೊತ್ತಾಗ್ಬೇಕು. ಅಂದ್ರೆ ನಾನು ಮೇಡಮ್ನ ಕೇಳಿ ತಿಳ್ಕೊ ಅಂತೀರಾ? ಬೇಕಾಗಿಲ್ಲ, ನಾನೇ ಖುದ್ದಾಗಿ ಹೋಗಿ ತಿಳ್ಕೊತೀನಿ. ಹೇಗೆ ಸರ್? ಹಿಪ್ನೋಟಿಸಮ್ ಮೂಲಕ. ಹಿಪ್ನೋಟಿಸಮ್? ಗಂಗನ ಹಿಪ್ನೋಟೈಸ್ ಮಾಡಿ ಅವಳ ಮನಸ್ಸು ಒಳಗಡೆನೆ ಹೋಗಿ ಅವಳ ಬ್ರೈನ್ ಒಳಗಡೆ ಏನಿದೆ ಅಂತ ಅಲ್ಲಿರೋ ಇನ್ಫಾರ್ಮೇಶನ್ ಎಲ್ಲನೂ ತಗೋತೀನಿ. ಆಗ ಮಾಡಬೇಕು ಅಂದ್ರೆ ಹಿಪ್ನೋಟಿಸ್ಟೋ ಸೈಕಾಟಿಸ್ಟೋ ಬರಬೇಕಲ್ಲ ಸರ್? ಬೇಕಾಗಿಲ್ಲ, ಆ ಪ್ರೋಸೆಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ನೋಡಿದೆ. ಆಲ್ರೆಡಿ ಎಲ್ಲ ಇಲ್ಲಿ ಫೀಡ್ ಆಗಿದೆ. ಮುಂದಾಲೋಚನೆ. ಫಸ್ಟ್ ನಿನ್ನ ಮೇಲೆ ಅಪ್ಲೈ ಮಾಡಿ, ಅದು ಸಕ್ಸಸ್ ಆದ್ರೆ ಗಂಗನ್ ಮೇಲೆ ಟ್ರೈ ಮಾಡ್ತೀನಿ. ನನಗೇನು ಆಗಲ್ಲ ಅಲ್ವಾ ಸರ್? ನನ್ನ ಮೇಲೆ ನಂಬಿಕೆ ಇಲ್ವಾ ನಾಣಿ? ಕೂತ್ಕೋ. ನನ್ನ ಕಡೆ ಸರಿಯಾಗಿ ನೋಡು. ನೀನ್ ಟ್ರಾನ್ಸ್ ಒಳಗಡೆ ಹೋಗ್ತಿದ್ಯಾ ಹೋಗ್ತಾ ಇದೀಯಾ? ಹೋಗೇ ಬಿಟ್ಟೆ. ಹೋಗ್ಬಿಟ್ಟೆ. Now slowly open your eyes. ನಾಣಿ, ನಾನು ಹೇಳೋದು ಕೇಳ್ತಿದ್ಯಾ? ಇಟ್ಸ್ ವರ್ಕಿಂಗ್. ನಿನ್ನ ಬಾಸ್ ಹೆಸರೇನು? ಸೂರ್ಯವಂಶದ ಅಲಮೇಲು ಗಂಗಾ ಅಂತ. ನಾಣಿ, ನಿನ್ನ ಕೇಳಿದ್ದು ನಿನ್ನ ಬಾಸ್ ಹೆಸರು. ಸೂರ್ಯವಂಶದ ಅಲಮೇಲು ಗಂಗಾ ಮೇಡಮ್ ಅವರ ಗಂಡ ಸೂರ್ಯವಂಶದ ಜಯಸೂರ್ಯ. ಇವನಿಗೆ ಹೀಗಲ್ಲ. ಸರ್, ಯಾಕೆ ಹೊಡಿತಿದ್ದೀರಾ? ನಿನ್ನ ಬಾಸ್ ಆ ಗಂಗಾನಾ? ಅಂದ್ರೆ ನೀವು ಅಂದ್ರೆ ರೆಸ್ಪೆಕ್ಟ್ ಇದೆ ಸರ್. ಗಂಗಾ ಮೇಡಮ್ ಅಂದ್ರೆ ಭಕ್ತಿ ಇದೆ. ಅಂದ್ರೆ ನೀವು ನನ್ಗೇನೋ ಮಾಡಿದ್ರಲ್ಲ, ಆ ಮನ್ಸಲ್ಲಿರೋದೆಲ್ಲ ಹೊರಗಡೆ ಬಂತು ಸರ್. ಓ ಗಾಡ್, ಇಟ್ ಈಸ್ ವರ್ಕಿಂಗ್. ಅಂದ್ರೆ ನಾನು ಸಕ್ಸಸ್ ಆಗಿದ್ದೀನಿ. ಈಗಲೇ ಹೋಗಿ ಆ ತಲೆ ಕೆಟ್ಟಿರೋ ಮೇಲೆ ಅಪ್ಲೈ ಮಾಡ್ತೀನಿ. ನಾನು ಕರೆದಾಗ ಒಳಗಡೆ ಬಾ. ಗಂಗಾ. ಏನು ಟೋನ್ ಚೇಂಜ್ ಆಯ್ತು? ಗಂಗಾ ಡಾರ್ಲಿಂಗ್. ನಿನ್ನೆ ಬಂಗಾರ.
ಸರಿ